ನಮ್ಮ ಹಳ್ಳಿ ಮಂಡ್ಯ ಜಿಲ್ಲೆಯ ಕಡೆಯ ಹಳ್ಳಿ. ಓಕೆ. ಮಂಡ್ಯ ಜಿಲ್ಲೆ ಅಂದ್ಕೂಡಲೇ ಭಾಳ ಜನಕ್ಕೆ ನೀರಾವರಿ, ಕಬ್ಬು, ಆಲೆಮನೆ, KRS ಇತ್ಯಾದಿ ಒಂದು ಹಸಿರು ಕಲ್ಪನೆ ಬರುತ್ತೆ. ನಮ್ಮ ಹಳ್ಳಿ ಎಲ್ಲವುಗಳಿಂದ ವಂಚಿತವಾಗಿರೋ ನಾಗಮಂಗಲ ತಾಲೂಕಿಗೆ ಬರುತ್ತೆ. ತುಂಬ ಜನ ನಾನು ಹಳ್ಳಿಗೆ ಇಷ್ಟು ಕಾಣಿಕೆ ಕೊಟ್ಟಿದ್ದೀನಿ, ಇಷ್ಟು ಕೊಡುಗೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಾರಲ್ಲ, ಅದು ರಿವರ್ಸ್ ಆ್ಯಕ್ಚುಲಿ. ಹಳ್ಳಿ ನನಗೆ ಕೊಟ್ಟಿದೆ. ಯಾಕೆಂದರೆ ಹಳ್ಳಿಯ ಹೆಸರು ನನಗೆ ಅಂಟಿಸ್ಕೊಂಡಿದ್ರಿಂದ ಪರ್ಹ್ಯಾಪ್ಸ್ ಆ ಕಾರಣಕ್ಕೆ ನಾನು ಇಷ್ಟು ದೂರ ಪ್ರಯಾಣ ಮಾಡಿದೆ, ಇಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ನನಗನ್ಸುತ್ತೆ. ಇದು ನಾಗ್ತಿಹಳ್ಳಿ ಸಂಸ್ಕೃತಿ ಹಬ್ಬ. ಇದು ನಮ್ಮ ಸರ್ 21 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಯುಗಾದಿ ಆಸ್ಪಾಸಲ್ಲಿ ನಡೆಯುತ್ತೆ. ಯಾರೂ ಕೇಳಿದ್ದಿಲ್ಲ, ನನ್ನ ವ್ಯಸನ ಅಷ್ಟೇ, ನನ್ನ ಹುಚ್ಚು, ನನಗೆ ಮಾಡಬೇಕು, ಅದ್ರಲ್ಲಿ ತೃಪ್ತಿ ಇದೆ. ಅದು ನಾನು ಶುರು ಮಾಡಿದ ಮೇಲೆ ಕಡೆಯ ಕ್ಷಣದವರೆಗೂ, ನನ್ನ ಬದುಕಿನ ಕ್ಷಣದವರೆಗೂ ಇದನ್ನೆಲ್ಲ ಮಾಡ್ಕೊಂಡು ಹೋಗಬೇಕು ನನ್ನ ಮಿತಿಯಲ್ಲಿ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಳ ವಿಶೇಷ ಅತಿಥಿ ಇದ್ದಾರೆ. ಬಟ್ ಅವ್ರನ್ನ ಪರಿಚಯ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಿಮಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೂರು ಯಾವುದು? ನಿಮ್ಮೂರಲ್ಲೇ ಇದ್ದೀರಾ? ನೀವು ನಿಮ್ಮೂರನ್ನು ಬಿಟ್ಟು ಬಂದಿದ್ದೀರಾ? ಬಿಟ್ಟು ಬಂದು ನೀವೆಲ್ಲೋ ಬದುಕು ಕಟ್ಕೊಂಡಿರಬಹುದು. ಸೊ ನೀವು ವಾಪಸ್ ಊರಿಗೆ ಹೋದಾಗ ನಿಮಗೇನು ಅನಿಸುತ್ತೆ? ಊರಿಗೋಸ್ಕರ ಏನಾದರೂ ಮಾಡ್ಬೇಕಂತ ಅನಿಸುತ್ತಾ? ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ವಾ? ಮಾಡ್ಬೇಕನ್ಸುತ್ತಾ? ಈ ಪ್ರಶ್ನೆಗಳಿಗೆ ಸಾಧ್ಯವಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡಿ. ಪ್ರತಿಯೊಬ್ಬರ ಮನಸ್ಸಲ್ಲಿರುವಂಥ ಪ್ರಶ್ನೆಗಳನ್ಸುತ್ತೆ, ಆದರೆ ಪ್ರತಿಯೊಬ್ಬರು ಕೂಡ ಉತ್ತರ ಕೊಟ್ಕೊಂಡಿರಲ್ಲ. ಈ ಥರ ನನ್ನ ಊರು ಮತ್ತು ನನ್ನ ಊರಿಗೆ ನಾನು ವಾಪಸ್ ಕೊಡಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಂಡುಕೊಂಡು ಕಳೆದ 21 ವರ್ಷಗಳಿಂದ ಅವರು ತಮ್ಮ ಊರಿನಲ್ಲಿ ಊರ ಹಬ್ಬ ಮಾಡ್ತಾ ಬಂದಿರುವಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರು ಕೇವಲ ಅವರ ಐಡೆಂಟಿಟಿ ಇದು ಮಾತ್ರವಲ್ಲ, ಅವರು ಕನ್ನಡದ ತುಂಬ ಪ್ರತಿಭಾವಂತ, ತುಂಬ ಹಿರಿಯ ಲೇಖಕರು ಮತ್ತು ಚಿತ್ರ ನಿರ್ದೇಶಕರು. ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ನಮ್ಮೊಂದಿಗೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಗೌರಿ. ಸರ್, ಹೇಗಿದ್ದೀರಿ? ಸೀಮ್ಸ್ ಟು ಬಿ ಸ್ವಲ್ಪ ಟಯರ್ಡ್. ಹೌದು, ಸ್ವಲ್ಪ ಧ್ವನಿ ಹೋಗಿದೆ, ಟಯರ್ಡ್ ಆಗಿದ್ದೀನಿ. ಈಗಷ್ಟೇ ನಮ್ಮ ಊರಿನ ಸಂಸ್ಕೃತಿ ಹಬ್ಬ 21ನೇ ವರ್ಷದ್ದು 5 ದಿನಗಳ ಕಾಲ ನಡೀತು. ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡೋದು ಎಷ್ಟು ಶ್ರಮದಾಯಕ. ಬಿಸಿಲು, ಸ್ವಲ್ಪ ಗಂಟಲು ಕಟ್ಟಿದೆ. ಬಟ್ ಎಮೋಷನಲಿ ಐ ಆಮ್ ವಿತ್ ಯು, ಡೋಂಟ್ ವೆರಿ. ಥ್ಯಾಂಕ್ ಯು ವೆರಿ ಮಚ್. ಇದು ನಾಗ್ತಿಹಳ್ಳಿ ಸಂಸ್ಕೃತಿ ಹಬ್ಬ. ಇದು ನಮ್ಮ ಸರ್ 21 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಯುಗಾದಿ ಆಸ್ಪಾಸಲ್ಲಿ ನಡೆಯುತ್ತೆ ಮತ್ತು ಒಂದು ಗ್ರಾಮಮುಖಿ ಚಿಂತನೆಯನ್ನು ಇಟ್ಕೊಂಡು ಮಾಡ್ತಿರುವಂಥ ಹಬ್ಬ ಇದು. ಇದರಲ್ಲಿ ಏನೇನು ಮಾಡ್ತಾರೆ ಅಂತ ಸುಮ್ಮನೆ ನಿಮಗೆ ಹೇಳ್ತೀನಿ. ಆಲ್ರೆಡಿ ಹಬ್ಬ ಮುಗಿದೋಗಿದೆ. ಮೊದಲನೇ ದಿನ ವೈದ್ಯಕೀಯ ಶಿಬಿರಗಳು, 2ನೇ ದಿನ ನಾಟಕ, ಆತ್ಮಾವಲೋಕನ, 3ನೇ ದಿನ ಕಾವ್ಯ ರಸಗ್ರಹಣ ಶಿಬಿರ. ಭಾಳ ತುಂಬ ಫೇಮಸ್ ಆಗಿರುವಂಥ ಪ್ರತಿಭಾವಂತರೆಲ್ಲ ಬಂದಿದ್ದಾರೆ. ಅದಾದ ನಂತರ 4ನೇ ದಿನ ನಟನಾ ರಂಗ ಶಾಲೆ ಮಕ್ಕಳ ವಿಭಾಗದಿಂದ ಒಂದು ನಾಟಕ, ಮಕ್ಕಳ ಮಹಾಭಾರತ. ಇದರೊಂದಿಗೆ ರೈತರೊಂದಿಗೆ ಸಂವಾದ ಮಾಡಿರುವಂಥದ್ದು ಶನಿವಾರ. ಸಹಜ ಕೃಷಿ, ಕಷ್ಟಪಟ್ಟು ದುಡಿದ್ರು ಯಾಕೆ ಬಡವರಾಗ್ತಾರೆ ರೈತರು, ಈ ಥರ ಸಾಕಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಗಳು. ಅದಾದ ನಂತರ ಕೊನೆಯ ದಿನ ಜನಪದ ಗೀತೆಗಳು, ನೃತ್ಯ ಪ್ರದರ್ಶನಗಳು. ಅದಾದಮೇಲೆ ಮೋಹನ ಆಳ್ವಾ ಅವರ ಆಳ್ವಾಸ್ ಪ್ರತಿಷ್ಠಾನದ ಮಕ್ಕಳಿಂದ ಒಂದು ಪ್ರದರ್ಶನ, ಸಂಗೀತ ನೃತ್ಯ ಪ್ರದರ್ಶನ. ಸೊ ಹೀಗೆ ನಮ್ಮ ನಾಗ್ತಿಹಳ್ಳಿ ಸರ್ ಅದ್ಭುತವಾದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ನಾನು ಇವ್ರ ಜೊತೆಗೆ ಈ ವಿಚಾರ ಮಾತಾಡಬೇಕು ಅಂತ ಅನಿಸ್ತಂದರೆ, ನಮ್ಮ ಮನಸ್ಸಲ್ಲಿರುವ ಆ ಕೊರಗಿಗೆ ಒಂದು ಅಭಿವ್ಯಕ್ತಿ ಕೊಡೋಣ ಅಂತ. ನಮ್ಮೂರಿಗೆ ನಾವೇನಾದರೂ ಮಾಡಬೇಕು ಅಂತಿರುತ್ತೆ. ಕೆಲವರು ಮಾಡ್ತಿರ್ತೀವಿ, ಕೆಲವರು ಮಾಡ್ತಾ ಇರಲ್ಲ, ಬೇರೆ ಬೇರೆ ಕಾರಣಗಳಿರ್ಬೋದು. ಬಟ್ ಅವ್ರು ಮಾಡ್ಕೊಂಡು ಬಂದಿದ್ದಾರಲ್ಲ, ಸೊ ಹೀಗಾಗಿ ಅವರ ಒಂದು ಗಾಥೆಯನ್ನು ಪ್ರಸ್ತುತಪಡಿಸೋಣ ಅಂತ. ಸರ್, ಹೇಗೆ ಶುರುವಾಯಿತು? ಯಾಕೆ ಅನ್ನಿಸ್ತು ನಿಮಗೆ ಈ ಥರ ಮಾಡಬೇಕು ಅಂತ ಹೇಳಿ ಸರ್? ಮೂಲಭೂತವಾಗಿ ನನಗೆ ಅನಿಸಿದ್ದು 21 ವರ್ಷದಿಂದ ಇದು ನಡೀತಿದೆ ಅನ್ನೋದು ಒಂದು ಮಾಹಿತಿ ಅಷ್ಟೇ. ಅದಕ್ಕೂ ಹಿಂದೆ ಬಹುಶಃ 25-26 ವರ್ಷದ ಹಿಂದೆಯಿಂದ ಇಂಥದ್ದೊಂದು ಯೋಚನೆ ನನ್ನಲ್ಲಿ ಜಾಗೃತವಾಗಿತ್ತು. ಪ್ರಾಬಬಲಿ 30 ಇಯರ್ಸ್ ಅಂದ್ಕೊಳ್ಳಿ. ಒಂದು 10 ವರ್ಷ ನನ್ನ ನಿರುದ್ಯೋಗ ಪರ್ವಗಳು, ನಾನಿನ್ನು ಸೆಟ್ಲ್ ಆಗಿರಲಿಲ್ಲ, ನನಗೆ ಏನನ್ನು ಮಾಡೋಕ್ಕೆ ಆರ್ಥಿಕ ಚೈತನ್ಯ ಇರಲಿಲ್ಲ, ನನ್ನದೇ ಬದುಕಿನ ಹುಡುಕಾಟದಲ್ಲಿದ್ದೆ. ಆದರೂ ಆಗ ಬೇರೆ ಬೇರೆ ಥರ ಊರಿಗೆ ಹೋಗೋದು, ಅಲ್ಲೇನೋ ಒಂದು ನಾಟಕ ಮಾಡೋದು, ಹಳ್ಳಿಗೆ ಬೀದಿ ದೀಪ ಹಾಕ್ಸೋದು, ಈ ಥರದ್ದು ಏನೇನೋ ಒಂದಷ್ಟು ನಮ್ಮ ಮಿತಿಯಲ್ಲಿ ಮಾಡ್ತಾ ಇದ್ವಿ. ನಾನು ಎಲ್ಲವನ್ನು
ಬಹುವಚನದಲ್ಲಿ ಹೇಳಬೇಕು. ನಾನು ಒಬ್ಬನೇ ಮಾಡೋಕ್ಕಾಗಲ್ಲ ಯಾವುದೇ ಕಾರ್ಯಕ್ರಮವನ್ನು. ನನ್ನ ಜೊತೆ ಅನೇಕ ನನ್ನ ಕಿರಿಯ ಮಿತ್ರರು, ಸೋದರರು, ಸೋದರಿಯರು, ಗ್ರಾಮಸ್ಥರು, ನೀವು ಹೇಳಿದ ಹಾಗೆ ಅವರಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕಾಗದೆ ನಮ್ಮ ಹಳ್ಳಿನ ತಮ್ಮ ಹಳ್ಳಿ ಅಂದ್ಕೊಂಡು ಭಾಗವಹಿಸ್ತಕ್ಕಂಥ ಅನೇಕರಿದ್ದಾರೆ. ಸರ್ ನಾವು ಆಗಲ್ಲ ಸರ್, ನೀವು ಮಾಡ್ತಾ ಇದ್ದೀರಲ್ಲ, ನಾವಾದರೂ ನಿಮ್ಮ ಜೊತೆ ಇದ್ದೀವಿ ಅಂತ. ಆ ಥರದ ಅನೇಕ ಹಸ್ತಗಳು, ನೆರವಿನ ಹಸ್ತಗಳು ಕೈ ಜೋಡಿಸಿದ್ರಿಂದ ಮೊದಲಿಗೆ ಬಂದ ಪ್ರಶ್ನೆ ಏನಂದರೆ, ನಮ್ಮ ಶಾಲೆ ಬ್ರಿಟಿಷ್ ಕಾಲದ ಶಾಲೆ. ಯಾರೋ ಪುಣ್ಯಾತ್ಮ ಬ್ರಿಟಿಷ್ ಅಧಿಕಾರಿ 1925ರಲ್ಲಿ ಪ್ರಾರಂಭ ಮಾಡಿದ್ದಾನೆ. ಅದು ಒಂದು ವಿಶೇಷ. 1925ರಲ್ಲಿ ಬ್ರಿಟಿಷರು ಶುರು ಮಾಡಿರುವಂಥ ಶಾಲೆ, ಅದರ ಶತಮಾನೋತ್ಸವ ಕೂಡ ಈ ವರ್ಷ 2025. ಆ ಶಾಲೆಯ ವಿದ್ಯಾರ್ಥಿಗಳಾಗಿ, ಆ ಶಾಲೆಯ ಭಾಗವಾಗಿ ನಾನು ಆಗಾಗ ಹೋಗೋದು, ಮಕ್ಕಳಿಗೆ ಪಾಠ ಮಾಡೋದು, ಆ ಥರ ಮಾಡ್ಕೊಂಡಿದ್ದೆ. ಹುಡುಗರ ಜೊತೆ ಮಾತಾಡೋದು, ಮಕ್ಕಳ ಮೇಲೆ ಹೆಚ್ಚು ಆಸಕ್ತಿ, ಅವ್ರ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡಬೇಕು ಅಂತ. ಸೊ ಹೊತ್ತಿನಲ್ಲಿ ಅನ್ನಿಸ್ತು, ನಮ್ಮ ಶಾಲೆಗೆ ಏನು ಕೊರತೆ ಇದೆ. ಒಂದು ಸರ್ಕಾರಿ ಕಟ್ಟಡ ಇತ್ತು ಅಷ್ಟೇ. ಏನು ಕೊರತೆ ಇದೆ, ಇದನ್ನು ಮಾದರಿ ಶಾಲೆ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕು ನಾವು? 1ರಿಂದ 7 ಇತ್ತ ಅದು? ಹಾಂ, 1ರಿಂದ 7 ಈಗಲೂ ಅಷ್ಟೇ ಇರೋದು. ಹಿರಿಯ ಪ್ರಾಥಮಿಕ ಪಾಠಶಾಲೆ. ಆಗ ನನಗನ್ನಿಸಿದ್ದು ಅವಶ್ಯಕತೆಗಳು ಏನು. ಒಂದು ಒಳ್ಳೆಯ ರಂಗಮಂದಿರ ಬೇಕು, ಒಂದು ಅಚ್ಚುಕಟ್ಟಾದ ಲೈಬ್ರರಿ ಬೇಕು, ಒಂದು ಕಂಪ್ಯೂಟರ್ ಕೊಠಡಿ ವಿಜ್ಞಾನಕ್ಕೆ ಬೇಕು. ಇವು 3 ಕೊರತೆ ಇತ್ತು. ಬೇರೆ ತರಗತಿಗಳು ಹಳೆಯ ಕಟ್ಟಡ ಇತ್ತು. ಒಂದು ಬ್ರಿಟಿಷ್ ಅಧಿಕಾರಿಗಳ ಕಾಲದಲ್ಲಿ, ಮೈಸೂರು ನಾಲ್ವಡಿಯವರ ಕಾಲದಲ್ಲಿ ನಮ್ಮ ಊರಿನವರ ಶಿಕ್ಷಣಾಪೇಕ್ಷೆ, ಅಕ್ಷರ ಪ್ರೀತಿಯಿಂದ ಯಾರೋ ಸೇರಿ ಪುಣ್ಯಾತ್ಮರು ಮಾಡಿದ್ದಾರೆ ಪಾಪ. ಅವರೆಲ್ಲರ ಸಹಕಾರದಿಂದ ಆಗಿದೆ. ಬರೀ ಬ್ರಿಟಿಷ್ ಒಬ್ಬ ಅಧಿಕಾರಿ ಮಾಡ್ದ ಅಂತ ಹೇಳಿದ್ದಾರೆ, ಅವನು ಐಡೆಂಟಿಫೈ ಮಾಡಿದ್ದಾನೆ, ಅಥವಾ ಅವ್ನಿಗೆ ಅರ್ಜಿ ಕೊಟ್ಟಿದ್ದಾರೆ ಯಾರೋ, ಅಥವಾ ಮೈಸೂರು ಮಹಾರಾಜರು ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಶಾಲೆ ಇವತ್ತು ನಾನಿರೋ ಪರಿಸ್ಥಿತಿಯಲ್ಲಿ, ಅಂದರೆ 21 ವರ್ಷ, 20 ವರ್ಷದ ಹಿಂದೆ ಏನು ಕೊರತೆ ಇದೆ ಅನ್ನಿಸ್ದಾಗ ನನಗೆ ಇದು 3 ಮುಖ್ಯ ಅನ್ನಿಸ್ತು. ನೀವು ಕೈಯಿಂದ ಹಣ ಹಾಕಿ ಅದನ್ನು ಮಾಡದೇ ಇದ್ದರೆ, ಶುರು ಮಾಡದೇ ಇದ್ದರೆ ಏನೂ ಶುರುವಾಗಲ್ಲ. ಸೊ ಇವು 3 ನಾನು ಆಯ್ಕೆ ಮಾಡಿಕೊಂಡೆ. ನಮ್ಮ ತಂದೆ ತಾಯಿ ಇಬ್ಬರು ಶಿಕ್ಷಕರಾಗಿದ್ದರು. ಅವರ ಅಕ್ಷರ ಸಂಕೇತವಾಗಿ ಅವರ ಹೆಸರಲ್ಲಿ ಒಂದು ಗ್ರಂಥಾಲಯ, ಮಕ್ಕಳ ಹೆಸರಲ್ಲಿ ಸಿಹಿ ಕನಸು ರಂಗಮಂದಿರ. ಯಾಕೆಂದರೆ ಸಿಹಿ ಕನಸು ಅನ್ನೋದು ನನ್ನ ಮಕ್ಕಳ ಹೆಸರಾದರೂ ಕೂಡ ರಂಗಮಂದಿರ ಒಂದು ಸ್ವೀಟ್ ಡ್ರೀಮ್. ಅದು ಅಲ್ಲಿ ನಾಟಕ ನಡೆಯುತ್ತೆ, ನೃತ್ಯ ನಡೆಯುತ್ತೆ, ಡ್ಯಾನ್ಸ್ ನಡೆಯುತ್ತೆ, ಮ್ಯೂಸಿಕ್ ನಡೆಯುತ್ತೆ, ಚಿಂತನೆ ನಡೆಯುತ್ತೆ. ಅದು ಒಂಥರ ಕನಸಿನ ಪ್ರಪಂಚ. ಅದಕ್ಕೆ ಸಿಹಿ ಕನಸು ರಂಗಮಂದಿರ ಮಾಡಿಸಿದೆ. ಆಮೇಲೆ ನನ್ನ ಪತ್ನಿ ಶಿವಾಸ್ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಭಾಳ ಉನ್ನತ ಉದ್ಯೋಗದಲ್ಲಿದ್ದರು. ಈಗ ಅವರು ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಆಗ ಅವರು ಡೊನೇಟೆಡ್ ಕಂಪ್ಯೂಟರ್ಸ್ ಎಲ್ಲ ಕೊಟ್ಟರು. ಅದಕ್ಕೆ ಅವರ ಹೆಸರು ಕಂಪ್ಯೂಟರ್ ಕೇಂದ್ರ. ಇದಷ್ಟು 2004ರಲ್ಲಿ ಪ್ರಾರಂಭ ಮಾಡಿ ಮೊದಲ ಸಂಸ್ಕೃತಿ ಹಬ್ಬವನ್ನು ಇವುಗಳ ಉದ್ಘಾಟನೆಯೊಂದಿಗೆ ಮಾಡಿದ್ರು. ಆಗ ನಮ್ಮ ಎಚ್ ನರಸಿಂಹಯ್ಯನವರು, HL ನಾಗೇಗೌಡರು, ಜನಪದ ತಜ್ಞ, ಇವರೆಲ್ಲ ತುಂಬ ದೊಡ್ಡವರೆಲ್ಲ ಬಂದು ಶುರುವಾಯಿತು. ಅದಂತೂ ಮೊದಲ ಸಂಸ್ಕೃತಿ ಹಬ್ಬ. ಈ ಸರಿ ಸಂಸ್ಕೃತಿ ಹಬ್ಬದ ಹಾಗೆ 6 ದಿನಗಳ ವಿಶೇಷವಾದ ಉದ್ಘಾಟನೆ ಆಯಿತು. ಅದರಲ್ಲಿಂದ ಆ ಪ್ರಯಾಣ ಶುರುವಾದ ಮೇಲೆ ನನಗೆ ನೋಡ್ತಾ ಹೋದೆ, ಏನು ಜನ ಅದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ, ಬದಲಾವಣೆಗಳು ಹೆಂಗಾಗುತ್ತೆ ಅಂದರೆ, ಬಹಳ ನಿರೀಕ್ಷಿತಕ್ಕೆ ಮಟ್ಟಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಹತ್ರ ಶುರುವಾಯಿತು. ಲೈಬ್ರರಿಲಿ ಓದಿದವರು ಕವಿಗಳಾಗಿ ಶುರು ಮಾಡಿದರು, IAS KS ಬರೆಯೋಕ್ಕೆ ಶುರು ಮಾಡಿದರು. ರಂಗಮಂದಿರದಲ್ಲಿ ರಾಷ್ಟ್ರಮಟ್ಟದ ನಾಟಕಗಳು ಪ್ರದರ್ಶನ ಶುರುವಾಯಿತು. ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಒಂದು ನಾಟಕ ಮಾಡಿಸ್ಕೊಟ್ಟೆ. ಅವರು ಒಂದು 25 ಪ್ರದರ್ಶನ ಮಾಡಿ ಕರಿಬಂಟವನ್ನು ನವದೆಹಲಿಯವರೇ ಕರ್ಕೊಂಡು ಹೋಗಿ ಬಂದ್ವಿ. ಆಮೇಲೆ ರೈತರನ್ನ ಕೃಷಿ ಅಧ್ಯಯನ ಪ್ರವಾಸ ಅಂತ ಮಾಡಿಕೊಂಡು ಸುಮಾರು ಭಾರತದ ಅನೇಕ ರಾಜ್ಯಗಳಿಗೆ, ಪಂಜಾಬ್ ಹರಿಯಾಣದಿಂದ ಹಿಡಿದು ಈ ಕಡೆ ಅಂಡಮಾನ್ವರೆಗೆ ಅವ್ರನ್ನ ಕರ್ಕೊಂಡು ಹೋಗಿ ತೋಟಗಳಲ್ಲಿ, ಹೊಲಗಳಲ್ಲಿ ಇಟ್ಟು ಅಲ್ಲಿಯ ರೈತರ ಜೊತೆಗೆ ಅಥವಾ ಅಲ್ಲಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಅದನ್ನು ಹೇಗೆ ನಾವು ಅಳವಡಿಸ್ಕೋಬೋದು ನಮ್ಮ ನೆಲಕ್ಕೆ, ನಮ್ಮ ಬೆಳೆಗಳಿಗೆ ಅನ್ನೋದು. ಈ ಥರದ್ದು ನಾವು ಕೇರಳ, ಈ ಕಡೆ ತಮಿಳುನಾಡು ಮತ್ತು ಮಹಾರಾಷ್ಟ್ರ, ಈ ಥರ ಎಲ್ಲ ಇದೆಲ್ಲ ಮಾಡ್ತಾ ನನಗೆ ಒಂದು ಅನ್ನಿಸ್ತು, ಕೇವಲ ಸಾಂಸ್ಕೃತಿಕವಾಗಿ ಹಳ್ಳಿಯನ್ನು ಕಟ್ಕೊಂಡು ಕೂತ್ಕೊಂಡ್ರೆ ಜನರ ಹತ್ರ ದುಡ್ಡಿರಲ್ಲ, ದುಡ್ಡು ಬೇಕು. ಆಮೇಲೆ ಹಳ್ಳೀಲಿ ತುಂಬ ಜನ, ದೇವನೂರು ಮಹಾದೇವ ಅವರು ಹೇಳಿದ ಹಾಗೆ, ಇವತ್ತು ಹಳ್ಳಿಗಳು ಬದುಕಿದ್ರೆ ಹಳ್ಳಿಯ ನೊಗವನ್ನು ಹೊತ್ತು ಸಾಕ್ತಿರೋರು ಹಳ್ಳಿಯ ಹೆಣ್ಣು ಮಕ್ಕಳು. ಇನ್ನೇನು ಹೊರಗಡೆ ಹೋಗಲ್ಲ ಅವರು ಪಾಪ. ಯುವಕರು ಓಡ್ ಬಂದುಬಿಡ್ತಾರೆ ನಗರಗಳಿಗೆ. ಅಲ್ಲಿ ತಾಯಂದರು, ನಮ್ಮ ಹಳ್ಳಿನಲ್ಲಿ ತುಂಬ ಕ್ರಿಯಾಶೀಲ ಮಹಿಳೆಯರು, ಅವ್ರಿಗೊಂದು ಸಂಘಟನೆ ಮಾಡಿದೆ, ಅಭಿವ್ಯಕ್ತಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ. ಇವೆಲ್ಲ ಪುಸ್ತಕಗಳು ಪಬ್ಲಿಷ್ ಆಗಿರೋದು ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆಯಿಂದ. ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಇಟ್ಸ್ ಅನ್ರಿಜಿಸ್ಟರ್ಡ್ ಫಾರ್ಮ್, ಜಸ್ಟ್ ಎ ಪಬ್ಲಿಷಿಂಗ್ ಹೌಸ್. ನನ್ನ ಪುಸ್ತಕ ಮತ್ತು ಗೆಳೆಯರ ಪುಸ್ತಕ ಹಾಕಿಸ್ತಿದ್ರು, ಅದನ್ನೇ ಇಟ್ಕೊಂಡು ಹೊರಟ್ವಿ.
ಇವತ್ತಿಗೂ ನಾವು ನಮ್ಮ ಅಭಿವ್ಯಕ್ತಿ ಒಂದು ಅಧಿಕೃತವಾದ ರಿಜಿಸ್ಟರ್ಡ್ ಆದ ATG ಆ ಥರದ್ದೇನು ಸೌಲಭ್ಯಗಳಿಲ್ಲದೆ ಇರೋವಂಥ ಒಂದು ಬ್ಯಾಂಕ್ ಖಾತೆ ಇಟ್ಕೊಂಡು ನಡೆಸ್ತಿರ್ತಕ್ಕಂಥ ಒಂದು ಪುಟ್ಟ ಸಂಸ್ಥೆ. ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನೀವು ಡೈರಿ ಮಾಡಿ ಅಂತ. ಇಲ್ಲ ಅಣ್ಣ, ಇಲ್ಲಿ ಡೈರಿ ಕರೆಯೋಕ್ಕಾಗಲ್ಲ, ಇಲ್ಲಿ ನಮ್ಮ ಬಯಲುಸೀಮೆ ನಮ್ಮದು, ಹಾಲು ಉತ್ಪಾದನೆ ಮಾಡೋಕ್ಕಾಗಲ್ಲ, ಹಸಿರೇ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇರೋವಂಥ ಜಾಗಗಳು ನಮ್ಮದು ಅಂತ ಸ್ವಲ್ಪ ನಿರಾಶೆ ಮತ್ತು ವಾಸ್ತವನೂ ಹಂಗಿತ್ತು. ಅವ್ರನ್ನ ನಾನು ಮಹಾರಾಷ್ಟ್ರದ ವಾರಣಕ್ಕೆ ಕರ್ಕೊಂಡೋಗಿ ಅಲ್ಲಿ ಡೈರಿಗಳನ್ನು ತೋರಿಸಿ, ನೋಡಿ ಇಲ್ಲಿ ಮಹಿಳೆಯರ ಎಷ್ಟು ದೊಡ್ಡ ಪ್ರಮಾಣದ ಬಿಗ್ ಬಜಾರ್ ಇದೆ ಅಂದರೆ ಅವ್ರದ್ದು ಮಹಾರಾಷ್ಟ್ರದಲ್ಲಿ, ಅವರೇ ನಡೆಸುವಂಥದ್ದು, ಅವರೇ ಅಡ್ಮಿನ್ನು. ನೀವು ಇಲ್ಲಿಯ ಒಂದು ದೊಡ್ಡ ಮೆಟ್ರೋ ಅಂತಿರಲ್ಲ, ಆ ಥರದ ಮಾರುಕಟ್ಟೆಯನ್ನು ಕೂಡ ಕಂಡುಕೊಂಡಿದ್ದಾರೆ ವಾರಣಾದಲ್ಲಿ. ಅಲ್ಲಿ ಕರ್ಕೊಂಡೋಗಿ ತೋರಿಸಿ ಎಲ್ಲ ಮಾಡಿ, ಈ ಕೃಷಿ ಅಧ್ಯಯನ ಪ್ರವಾಸ ಇದೆಲ್ಲವನ್ನು ಮಾಡಿದ ಮೇಲೆ ವಿ ಸ್ಟಾರ್ಟೆಡ್ ವಿತ್ 40 ಲೀಟರ್ಸ್ ಸ್ಟಾರ್ಟ್ ಮಾಡಿದ್ವಿ ಹಳ್ಳಿಲಿ. ದಿನಕ್ಕೆ 40 ಲೀಟ್ರ್ ಉತ್ಪಾದನೆ. ಇವತ್ತು ಅದು 1000 ಲೀಟರ್ಗಳಿಗೆ ಬೆಳೆದಿದೆ. ಆಮೇಲೆ ಏನು ಮಾಡಬೇಕು, ಬ್ಯಾಂಕಿಗೆ ಎಲ್ಲೋ ದೂರಕ್ಕೆ ಹೋಗಬೇಕು, ಬ್ಯಾಂಕ್ ಬೇಕು. ಸಹಕಾರಿ ಬ್ಯಾಂಕ್ ಪ್ರಯತ್ನ ಮಾಡಿದ್ವಿ, ಶೇರ್ ಕಲೆಕ್ಟ್ ಆಗಲಿಲ್ಲ. ಕಡೆಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅನ್ನೋದನ್ನು ತಂದು ಕರ್ನಾಟಕ ಬ್ಯಾಂಕ್ ಕೇಳಿಕೊಂಡು, ಅಲ್ಲಿ ನನ್ನ ಅಧಿಕಾರಿಗಳು ಮಿತ್ರರಿದ್ದರು, ನಮ್ಮ ಹಳ್ಳಿಗೆ ಒಂದು ಕರ್ನಾಟಕ ಬ್ಯಾಂಕನ್ನು ಹೊಸದಾಗಿ ಕಟ್ಟಿಸಿ. ಯಾಕೆಂದರೆ ನಮ್ಮ ಶಾಲೆಗೆ, ನಮ್ಮ ಹಳ್ಳಿಯಲ್ಲಿ ಬ್ಯಾಂಕಿಗೆ ಬೇಕಾದ ಕಟ್ಟಡ ಸಿದ್ಧವಿರಲಿಲ್ಲ ಮತ್ತು ಹೈವೇ ಪಕ್ಕಕ್ಕೆ ಬರಬೇಕು, ಅದು ಸ್ಕೂಲ್ ಅವ್ರಿಗೆ ರಸ್ತೆಯಲ್ಲಿರಬೇಕು ಅಂತ. ನಮ್ಗೆ ಯಾರಿಗೂ ಭೂಮಿ ಇರಲಿಲ್ಲ. ಕೊನೆಗೆ ರಸ್ತೆ ಬದಿಯಲ್ಲಿ ಒಂದು ಭೂಮಿಯನ್ನು ಕೊಂಡುಕೊಂಡು ಅದನ್ನು ಕಳೆದ ವರ್ಷ ಕಟ್ಟಿಸ್ದೆ ನಾನು ಬ್ಯಾಂಕ್ನ. ಅದು ಅಫ್ಕೋರ್ಸ್ ನನ್ನ ಖಾಸಗಿ ಭೂಮಿಲಿ ಕಟ್ಟಿಸ್ಬೇಕಾದ್ರು. ಸೊ ಈಗ ಆರ್ಥಿಕ ಚಟುವಟಿಕೆಗಳಿಗೆ ಡೈರಿ ಇತ್ಯಾದಿ, ಕರಕುಶಲ ಇವು ಅದು ನಡ್ಕೊಂಡು ಹೋಗುತ್ತೆ, ಬ್ಯಾಂಕ್ ಇತ್ಯಾದಿ. ಬಹುತೇಕ 80% ಹೆಣ್ಮಕ್ಳು ನಡೆಸುವಂಥದ್ದು. ಇನ್ನೊಂದು ಕಡೆ ಕಲ್ಚರಲ್ ಆಗಿ ಸ್ಟೇಜ್ ಇದೆ, ಶೈಕ್ಷಣಿಕವಾಗಿ ಲೈಬ್ರರಿ ಆಯಿತು. ಇದರ ಹಿಂದೆ 20 ವರ್ಷದ ಪ್ರಯಾಣದ ಜೊತೆಗೆ ಅನಂತಮೂರ್ತಿಯವರು, ಶಿವರುದ್ರಪ್ಪ ಅವರು, MM ಕಲಬುರ್ಗಿಯವರು, ಪಾಪು ಪಾಟೀಲ್ ಪುಟ್ಟಪ್ಪನವರು, ಎಲ್ಲ ಬೇರೆ ಬೇರೆ ಕಡೆಯಿಂದ, ಬೆಳಗಾವಿಯಿಂದ ಇಲ್ಲಿವರೆಗೆ ಎಲ್ಲ ಕರ್ನಾಟಕದ ಚಿಂತಕರು, ಲೇಖಕರು, ರಂಗಕರ್ಮಿಗಳು, ಮತ್ತು ಚಲನಚಿತ್ರ ಕಲಾವಿದರು, ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್ಸು, ಕೃಷಿ ತಜ್ಞರು, ಮತ್ತು ನಿಜವಾದ ಹಳ್ಳಿಗಳ ಬಗ್ಗೆ ಕಾಳಜಿ ಇರ್ತಕ್ಕಂಥ ಅನೇಕ ಅಧಿಕಾರಿ ಮಿತ್ರರು ಬಂದು ವರ್ಕ್ಶಾಪ್ಸ್ ಮಾಡಿದ್ದಾರೆ, ಉಪನ್ಯಾಸ ಮಾಡಿದ್ದಾರೆ. ಒಂದು 250ಕ್ಕೂ ಹೆಚ್ಚು ಗಣ್ಯಾತಿ ಗಣ್ಯರು ಈ 20 ವರ್ಷದ ಅವಧಿಯಲ್ಲಿ ನಮಗೆ ಸಿಗ್ತಾರೆ. ಆ ಪುಸ್ತಕದಲ್ಲಿದೆ. ಮತ್ತು 50-60 ಅತ್ಯುತ್ತಮ ನಾಟಕಗಳು. ನಮ್ಮ ಮಂಡ್ಯ ರಮೇಶ್ ಅವ್ರ ನಟನ, ಜೀವನ್ ರಾಮ್ ಸುಳ್ಯ. ನಮ್ಮ ಹಳ್ಳೀಲಿ ಅವ್ರಿಗೆ ಪ್ಯಾರಲ್ ಒಂದು ತಂಡ ರೆಡಿ ಮಾಡ್ತಿರ್ತೀನಿ ನಾನು. ಒಂದು ಮಾದರಿ ನಾಟಕ ಹೀಗಿರುತ್ತೆ ನೋಡ್ರಪ್ಪ, ಪ್ರೊಫೆಷ್ನಲ್ ಥಿಯೇಟ್ರು, ನೀವು ಅದೇ ಥರ ಆಗಬೇಕು ಅಂತ. ಇವ್ರ ಕೈಲಲ್ಲೂ 2 ನಾಟಕ ಇರುತ್ತೆ. ಇವರು ಇಂಪ್ರೂವ್ ಆಗ್ತಾ ಹೋಗಬೇಕು. ಇವ್ರಿಗೆ ಏನು ಎನ್ಕರೇಜ್ ಕೊಟ್ಟರೆ ಹೊರ ಪ್ರಪಂಚದ ಅನುಭವ ಇರಲ್ಲ. ಅಥವಾ ಹೊರಗಡೆಯವ್ರನ್ನೇ ಕರೆಸ್ತೆ ಇವ್ರನ್ನೇ ನೆಚ್ಕೊಂಡ್ರೆ ಇವರಿಗೆ ನಮ್ಗೆ ಉತ್ತಮವಾದ ನಾಟಕ ಹೇಗಿರಬೇಕು ಅಂತ ಗೊತ್ತಿರಲ್ಲ. ಸೊ ಹೀಗೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಬಂದು ಯುಗಾದಿ ದಿನ ಆಳ್ವರ ಸಂಸ್ಕೃತಿ, ನೃತ್ಯ ವೈವಿಧ್ಯ, ಎಷ್ಟು 200 ಮಕ್ಕಳು 4 ಬಸ್ಸಲ್ಲಿ ಬಂದರು. ಎಷ್ಟು ಅವರ ಪ್ರತಿಭೆ ಅಂದರೆ ಜನ ದಂಗು ಹೊಡೆದು ಹೋಗ್ಬಿಟ್ರು. ಗ್ರ್ಯಾಂಡ್ ಫಿನಾಲೆ. ಎಷ್ಟು ಒಂದು ನೃತ್ಯವನ್ನು ಅಷ್ಟು ಶಿಸ್ತಿನಿಂದ, ವೃತ್ತಿಪರಿಣಿತೆಯಿಂದ ವಿದ್ಯಾರ್ಥಿನಿಯರು, ಶ್ರೀಲಂಕಾ ನೃತ್ಯ ಇದು, ಮತ್ತು ಮಣಿಪುರ ವಿದ್ಯಾರ್ಥಿಗಳು, ಗುಜರಾತಿನ ವಿದ್ಯಾರ್ಥಿಗಳು, ಗರ್ಬಾ ಡ್ಯಾನ್ಸು, ಏನಿಲ್ಲ ಒಂದು ಪ್ಯಾಕೇಜ್. ನಾನು ಆಳ್ವರಿಗೆ ಎಷ್ಟು ಋಣಿಯಾಗಿದ್ದರೂ ಸಾಲದು. ಅದು ಇಟ್ ಮೇಡ್ ಶತಮಾನೋತ್ಸವ ಸಂಭ್ರಮ ರಿಯಲಿ ಗ್ರ್ಯಾಂಡ್ ಈವೆಂಟ್. ವಂಡರ್ಫುಲ್. ಸೊ ಹಾಗೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರು ನೋಡಿದ್ರೆ ಏನು ಅನ್ಸುತ್ತೆ ಅಂದರೆ, ನಾವು ಲೇಖಕರು, ಕವಿಗಳು ಅಂದಾಗ ಒಂದು ಇಮೇಜ್ ಬರುತ್ತೆ. ಆ ಇಮೇಜ್ ಏನಂದರೆ, ಅವ್ರು ತಮ್ಮದೇ ಲೋಕದಲ್ಲಿ, ತಮ್ಮದೇ ಒಂದು ಬದುಕಿನಲ್ಲಿ ಬ್ಯುಸಿ ಆಗಿರ್ತಾರೆ, ಅವರು ಜನರ ಜೊತೆಗೆ ಬೆರೆಯಲ್ಲ ಅನ್ನೋ ಥರದ್ದು ಒಂದು ಅಪವಾದ ಕೂಡ ಇರುತ್ತೆ ಕೆಲವೊಂದು ಸಲ. ಆದರೆ ಆ ಥರ ಆಗದೆ ನೀವು ಕಟು ವಾಸ್ತವದೊಂದಿಗೆ ಮುಖಾಮುಖಿ ಆಗಿಯೂ ಕೂಡ ನೀವು ಕ್ರಿಯಾಶೀಲವಾಗಿರಬಹುದು ಅನ್ನೋದಕ್ಕೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಒಂದು ಉದಾಹರಣೆ ಅಂತ ಅನ್ಸುತ್ತೆ ನನಗೆ. ಮತ್ತು ಕೇವಲ ಇದನ್ನು ಬರೆದು ಇದನ್ನು ಈ ಒಂದು ಉತ್ಸವ ನಡೆಸಿ ಹಾಗೆ ಬಿಟ್ಟಿಲ್ಲ, ದಾಖಲೆಗಳನ್ನ ಕೂಡ, ಅಂದರೆ ದಾಖಲೆ ಇನ್ ದ ಸೆನ್ಸ್ ಆ ಕುರಿತ ಪುಸ್ತಕಗಳು ಕೂಡ 2 ಬಂದಿದೆ. ಒಂದು ಗ್ರಾಮಮುಖಿ ಅಂತ, ಇದು 10 ವರ್ಷ ಈ ಉತ್ಸವ ಆದ ಸಂದರ್ಭದಲ್ಲಿ ಬಂದಿರುವಂಥದ್ದು. ಇನ್ನೊಂದು 20 ವರ್ಷ ಆದ ಈ ಒಂದು ಉತ್ಸವ ನಡೆದ 20 ವರ್ಷದ ಸಂದರ್ಭದಲ್ಲಿ ಮಣ್ಣ ಋಣ ಅಂತ ಒಂದು ಪುಸ್ತಕ ಬಂದಿರುವಂಥದ್ದು. ಸೊ ಈ 2 ಪುಸ್ತಕಗಳು, ಇದರಲ್ಲಿ ಅತಿಥಿಗಳು ಅಂದರೆ ಬಂದಂಥವರು ಮತ್ತು ರಿಸೋರ್ಸ್ ಪರ್ಸನ್ಗಳು ಮತ್ತು ಎಕ್ಸ್ಪರ್ಟ್ಸ್ಗಳು ಸುಮಾರು ವಿಚಾರಗಳನ್ನ ಹಳ್ಳಿಗಳ ಬಗ್ಗೆ ಬರೆದಿರುವಂಥ ಪುಸ್ತಕ ಇದೆ. ಇದ್ರ ಜೊತೆಗೆ ಈಗ 21ನೇ ಈ ಒಂದು ಸಂಸ್ಕೃತಿ ಉತ್ಸವ ಮತ್ತು
ಈ ಒಂದು ಶಾಲೆಗೆ 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಒಂದು ಪುಸ್ತಕ ಕೂಡ ಬಂದಿದೆ, ನನ್ನ ಶಾಲೆ ನನ್ನ ತಾಯಿ ಅಂತ. ಸೊ ಭಾಳ ಖುಷಿ ಸರ್ ಈ ಥರದ್ದೆಲ್ಲ ನೀವು ಮಾಡ್ತಾ ಇರೋದು ಮತ್ತು ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇರೋದು. ಇಟ್ಸ್ ರಿಯಲಿ ಬ್ಯೂಟಿಫುಲ್, ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಆ್ಯಕ್ಚುಲಿ. ಮತ್ತು ನಾನು ಹೇಳಿದಾಗೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ಬಟ್ ಬೇರೆ ಬೇರೆ ಕಾರಣಗಳಿಂದ. ಸರ್ ಒಂದು ಮಾತು ಕೇಳಬೇಕು ಅಂದ್ಕೊಂಡೆ, ಬದಲಾವಣೆ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಅದರಿಂದ ಒಂದು ಸ್ವಲ್ಪ ವಿಸ್ತಾರ ಮಾಡ್ಬೋದಾ ಸರ್? ಬೇಸಿಕಲಿ ನನ್ನ ಒಂದು ಕನ್ಸರ್ನ್ ಏನಂದರೆ, ಆಮೇಲೆ ನೀವು ನಿಮ್ಮೂರು ಬಯಲುಸೀಮೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಯಾಕಂದರೆ ಬಯಲುಸೀಮೆ ಅಂದ ತಕ್ಷಣ ನಾವು ಬರೀ ನಮ್ಮ ಉತ್ತರ ಕರ್ನಾಟಕ ಬಯಲುಸೀಮೆ ಮಾತ್ರ ನೆನಪು ಬರುತ್ತೆ, ಬಟ್ ದಕ್ಷಿಣ ಕರ್ನಾಟಕದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದು ಬಯಲುಸೀಮೆ ಇದೆ. ಸೊ ಈ ಒಂದು ಆರ್ಥಿಕ ಚೈತನ್ಯ ರೈತರಿಗೆ ಬರುವಂಥದ್ದು, ಅದ್ರ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಿರ್ತೀವಿ. ಆ ನಿಟ್ಟಿನಲ್ಲಿ ಏನೆಲ್ಲ ಆಗಿದೆ ಸರ್? ಈಗ ಮೊದಲು ನಿಮ್ಮ ಬಯಲುಸೀಮೆಯ ಪ್ರಶ್ನೆ, ವಿಚಿತ್ರ ಮತ್ತು ವಿರೋಧಾಭಾಸ ಅಂದರೆ ನಮ್ಮ ಹಳ್ಳಿ ಮಂಡ್ಯ ಜಿಲ್ಲೆಯ ಕಡೆಯ ಹಳ್ಳಿ. ಓಕೆ. ಮಂಡ್ಯ ಜಿಲ್ಲೆ ಅಂದ್ಕೂಡಲೇ ಭಾಳ ಜನಕ್ಕೆ ನೀರಾವರಿ, ಕಬ್ಬು, ಆಲೆಮನೆ, KRS ಇತ್ಯಾದಿ ಒಂದು ಹಸಿರು ಕಲ್ಪನೆ ಬರುತ್ತೆ. ನಮ್ಮ ಹಳ್ಳಿ ಅವೆಲ್ಲವುಗಳಿಂದ ವಂಚಿತವಾಗಿರೋ ನಾಗಮಂಗಲ ತಾಲೂಕಿಗೆ ಬರುತ್ತೆ. ಅದು ನಾಗಮಂಗಲ ತಾಲೂಕಿನ ಕೆಲವು ಹಳ್ಳಿಗಾದರೂ ಹೇಮಾವತಿ ನೀರನ್ನು ಕೆರೆಗಳಿಗೆ ಮಾಡಿದ್ರೆ, ನಮ್ಮ ಹಳ್ಳಿಗೆ ಕೆರೆ ಇಲ್ಲ. ಒಂದೇ ಒಂದು ಕಟ್ಟೆ ಇತ್ತು, ಆ ಕಟ್ಟೆಯ ಮೇಲೆ ರೈಲು ಮಾರ್ಗ ಹರಿದು ಮಂಗಳೂರು ರೈಲು ಹರಿದು ಆ ಕಟ್ಟೆಯ ನೀರು ಕೂಡ ಹಿಂಗೆ ಹೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಏನಾದರೂ ಮಾಡಬೇಕು ಅಂತ, ಅದು ಬಹಳ ಮುಖ್ಯವಾದ್ದು. ಆಮೇಲೆ ಹಳ್ಳಿಗಳ ಬಗ್ಗೆ ಬರಹಗಾರರಾದವರು, ಲೇಖಕರು ಭಾವನಾತ್ಮಕವಾಗಿ ಯೋಚಿಸಿ ಅನೇಕ ಕವಿತೆಗಳು, ಕಾದಂಬರಿಗಳು ಬರೀತಾರೆ. ಇದು ಭಾವನಾತ್ಮಕವಾಗಿ ಸರಿ. ಭಾವಾಭಿವ್ಯಕ್ತಿ ಜೊತೆಗೆ ಅದು ಕ್ರಿಯಾತ್ಮಕವಾಗಿ ಆಗದೆ ಹೋದರೆ ಅದು ಅಪೂರ್ಣ ಆಗುತ್ತೆ. ಈಗ ನೀವು ನಿಮ್ಮ ತಾಯಿಯ ಬಗ್ಗೆ ಅದ್ಭುತವಾದಂಥ ಕವಿತೆ ಬರೆದು ನಿಮ್ಮ ತಾಯಿಯನ್ನು ನೀವು ಚೆನ್ನಾಗಿ ನೋಡ್ಕೊಳ್ತಿದ್ರೆ ಹೇಗೆ ಸರಿ? ಅದು ತುಂಬ ಜನ, ನಾನು ಬರಹಗಾರರನ್ನು ಆಕ್ಷೇಪಿಸ್ತಿಲ್ಲ, ಅವರ ಭಾವಾಭಿವ್ಯಕ್ತಿ ಸರಿ, ಅಷ್ಟಕ್ಕೆ ನಿಲ್ಲಬಾರ್ದು ಅಂತ. ಅದರ ಮುಂದಿನ ಹೆಜ್ಜೆ ಸ್ವಲ್ಪ ಮಟ್ಟಿಗಾದರೂ ಅದು ಏನೋ ಆಗಬೇಕು. ಭೈರಪ್ಪನವ್ರು ನೋಡಿ, ಅವ್ರ ಹಳ್ಳಿಗೆ ಆ ಥರದ್ದು ಕುಡಿಯೋ ನೀರಿಂದು ನನಗೆ ತುಂಬ ಅದ್ರ ಬಗ್ಗೆ ಬಹಳ ಅಪಾರವಾದ ಪ್ರೀತಿ, ಕೃತಜ್ಞತೆ. ಹಾಗಾಗಿ ಯಾರ್ಯಾರಿಗೆ ಕೆಲವರಿಗೆ ಏನೇನು ಮಾಡೋಕ್ಕಾಗಲ್ಲ, ನಿಮ್ಮ ಹತ್ತಿರದ ಇನ್ನೊಂದು ಹಳ್ಳಿ ಅಥವಾ ನಮ್ಮ ಥರ ಹಳ್ಳಿ ಯಾವುದೋ ಮಾಡ್ತಿರ್ತಾರಲ್ಲ, ಅಲ್ಲಿಗೆ ಹೇಗೋ ಕೈ ಜೋಡಿಸ್ಬೇಕು. ಎಲ್ಲರಿಗೂ ಎಲ್ಲ ಹಳ್ಳಿಗಳಿಗೂ ಹೋಗಿ ಮಾಡೋಕ್ಕಾಗಲ್ಲ. ಕಾರಣ ಹಳ್ಳಿಗಳು ಎಷ್ಟು ನರಕ ಸದೃಶವಾಗಿದೆ. ಅಲ್ಲಿಯ ಈರ್ಷೆ, ಅಲ್ಲಿಯ ಸೋಮಾರಿತನ, ಸಂಘಟನೆ ಮಾಡೋದು ಹಳ್ಳಿಗಳಲ್ಲಿ ಕೆಲಸ ಎಷ್ಟು ಕಷ್ಟ ಅಂದರೆ, ನೀವು ಹೇಳಿದ್ರಲ್ಲ ಯಾರಿಗೂ ಸಿಕ್ಕಲ್ಲ ನಿರ್ದೇಶಕರು ಹಂಗಿರ್ತಾರೆ ಅಂತ. ನಾನು ಹಳ್ಳಿಗೆ ಪ್ರವೇಶ ಮಾಡಿದ ಕೂಡಲೇ ಊರಿನ ಚಂದ್ರಣ್ಣ, ಅವ್ರಿಗೆ ಮರ್ತೇ ಹೋಗುತ್ತೆ ನಾನು ಸಿನಿಮಾ ಮಾಡಿದ್ದೀನಿ, ಪುಸ್ತಕ ಬರೆದಿದ್ದೀನಿ ಅಂತ. ಬಂದು ಕಷ್ಟ ಸುಖ ಹೇಳ್ಕೊಂಡು ಜೊತೆಲಿ ಇದ್ಕೊಂಡು ಚಂದ್ರಣ್ಣ ಅದು ಮಾಡೋಣ ಇದು ಮಾಡೋಣ ಅಂತ. ಐ ಆಮ್ ಆಕ್ಸೆಸಿಬಲ್ ಟು ಎವ್ರಿ ಚೈಲ್ಡ್. ನಾವು ಊರಿಗೆ ಹೋದ ತಕ್ಷಣ ಎಲ್ಲ ಬರ್ತಾರೆ, ಮಾತಾಡ್ತೀವಿ ಕೂತ್ಕೊಂಡು, ಆ ಥರದ್ದು. ಸೊ ನನಗೆ ಏನಾಯಿತು ಅಂತಂದರೆ, ತುಂಬ ಜನ ನಾನು ಹಳ್ಳಿಗೆ ಇಷ್ಟು ಕಾಣಿಕೆ ಕೊಟ್ಟಿದ್ದೀನಿ, ಇಷ್ಟು ಕೊಡುಗೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಾರಲ್ಲ, ಅದು ರಿವರ್ಸ್ ಆ್ಯಕ್ಚುಲಿ. ಹಳ್ಳಿ ನನಗೆ ಕೊಟ್ಟಿದೆ. ಯಾಕೆಂದರೆ ಹಳ್ಳಿಯ ಹೆಸರು ನನಗೆ ಅಂಟಿಸ್ಕೊಂಡಿದ್ರಿಂದ ಪರ್ಹ್ಯಾಪ್ಸ್ ಆ ಕಾರಣಕ್ಕೆ ನಾನು ಇಷ್ಟು ದೂರ ಪ್ರಯಾಣ ಮಾಡಿದೆ, ಇಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ನನಗನ್ಸುತ್ತೆ. ಸೊ ಆ್ಯಕ್ಚುಲಿ ನಾನು ಕೊಟ್ಟಿರೋದಲ್ಲ. ನಾನು ಯಾಕೆ ಹಳ್ಳಿ ಕೆಲಸ ಮಾಡಿದ್ದೀನಿ ಅಂದರೆ, ನಾನು ಮಾಡದೇ ಇರಲಾರೆ ಅಷ್ಟೇ. ನನಗೇನು ಆಗುತ್ತೆ ಹೇಳಿ ಎಲ್ಲ ಬಂದು ಊರಿನವರು ದಯವಿಟ್ಟು ಬನ್ನಿ ಇದು ಮಾಡಿ ಅಂತ ಯಾರೂ ಕೇಳಿದ್ದಿಲ್ಲ. ನನ್ನ ವ್ಯಸನ ಅಷ್ಟೇ, ನನ್ನ ಹುಚ್ಚು. ನನಗೆ ಮಾಡಬೇಕು, ಅದರಲ್ಲಿ ತೃಪ್ತಿ ಇದೆ. ಅದು ನಾನು ಶುರು ಮಾಡಿದ ಮೇಲೆ ಕಡೆಯ ಕ್ಷಣದವರೆಗೂ, ನನ್ನ ಬದುಕಿನ ಕ್ಷಣದವರೆಗೂ ಇದನ್ನೆಲ್ಲ ಮಾಡ್ಕೊಂಡು ಹೋಗಬೇಕು ನನ್ನ ಮಿತಿಯಲ್ಲಿ. ಮತ್ತು ಅದಕ್ಕೆ ಸರ್ಕಾರನ ಅವಲಂಬಿಸಬಾರ್ದು. ಸರ್ಕಾರ ಅವಲಂಬಿಸಿದ್ರು ಯಾವ ಸರ್ಕಾರ ಊರಲ್ಲಿ ಹಬ್ಬ ಮಾಡ್ತೀವಿ ಅಂದರೆ ದುಡ್ಡು ಕೊಡ್ತಾರೆ, ಅವ್ರಿಗೆ ಅವ್ರದ್ದೇ ತಲೆ ಇರುತ್ತೆ. ಆದರೆ ನಿಮ್ಮ ಪ್ರತಿನಿಧಿಗಳನ್ನು ಇಟ್ಕೊಂಡು ಶಾಲೆಗೆ ಹಳ್ಳಿಗೆ ಸಲ್ಲಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳೋದು ಅದಿರುತ್ತೆ. ಆದರೆ ಸಂಸ್ಕೃತಿ ಹಬ್ಬಕ್ಕೆ ನಾವು ಪ್ರಧಾನವಾಗಿ ನಾನು ನನ್ನ ವೈಯಕ್ತಿಕ ಹಣವನ್ನು ಖರ್ಚು ಮಾಡ್ತೀನಿ. ನನ್ನ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ನೋಡಿ ಸಣ್ಣ ಪುಟ್ಟ ತಾಯಂದಿರು ಇವರೆಲ್ಲ ಸೇರಿ ಕೈ ಜೋಡಿಸ್ತಾರೆ. ಎಲ್ಲರೂ ಕೂಡ ಊರಿನವರು, ಊರಿನ ಹೊರಗಿನವರು, ಊರಿಗೆ ಸಂಬಂಧವೇ ಪಡೆದಿರತಕ್ಕಂಥವ್ರು. ನೋಡಿ, ಈ ಸರಿ 2 ಅಂಶ ಹೇಳಬೇಕು. ನಮ್ಮ ಹಳ್ಳಿಗೆ HG ದತ್ತಾತ್ರೇಯ ಅವರು, ದತ್ತಣ್ಣ ನನ್ನ ಪ್ರೀತಿಯ ನಟ, ಆರ್ಥಿಕವಾಗಿ ಬಂದು ಸಹಾಯ ಮಾಡಿದರು. ರಮೇಶ್ ಅರವಿಂದ್ ಅವರು
50 ಕುರ್ಚಿ ಕಳಿಸ್ಕೊಟ್ರು. ಇದೆಲ್ಲ ಏನು ಗೆಸ್ಚರ್ ಅಂದರೆ, ನಾವೆಲ್ಲ ನೀವು ಮಾಡ್ತೀರಿ ಸರಿ ಇದೆ, ನಾವಿದ್ದೀವಿ ಅಂತ. ಅವ್ರಿಗೆ ನಮ್ಮೂರಿನ ನೇರವಾಗಿ ಋಣ ಇಲ್ಲ. ಆ ಥರ ಒಂದು ನಾಗತಿಹಳ್ಳಿ ಕ್ರಮೇಣ ಸಾಂಕೇತಿಕವಾಗಬೇಕು, ಎಲ್ಲ ಹಳ್ಳಿಲೂ ಆಗಬೇಕಿದು. ಇಲ್ಲಿ ನಡೀತಾ ಇದೆ, ಬಂದಿದ್ದಾರೆ, ಮಾಡ್ತಿದ್ದೀವಿ ಅಂತ. ಆ ಥರದ ಭಾವನಾತ್ಮಕವಾಗಿಯೇ ಇದ್ದ ನನ್ನ ಬದುಕು ಅಲ್ಲಿಂದ ಕ್ರಿಯಾತ್ಮಕವಾಗಿ ಆಗಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ನಾನು ಹೊರಟೆ. ನನ್ನಿಂದ ಒಂದು ದೊಡ್ಡ ಪಡೆ ಈಗ ನೋಡಿ, ಕಡೆಯಲ್ಲಿ ಸ್ವಯಂ ಸೇವಕರು ಅಂತ ಒಂದು ಪೇಜ್ ಇದೆ ನೋಡಿ, ಅವರೆಲ್ಲರಿಗೂ ಒಂದೊಂದು ಈಗ ಸಮಿತಿ ಮಾಡ್ತೀವಿ. ಅವರವರು ಭಾಗ ನಿರ್ವಹಿಸ್ತಾರೆ, ಚೆನ್ನಾಗಿ ಮಾಡ್ತಾರೆ. ಸಣ್ಣ ಪುಟ್ಟ ತಪ್ಪುಗಳಾಗತ್ತೆ, ಬಿಕಾಸ್ ಇನ್ನೂ ಕೆಲವು ವಿಷಯಗಳಲ್ಲಿ ಪರ್ಫೆಕ್ಟ್ ಆಗಬೇಕಾಗತ್ತೆ. ಬಟ್ ಈಗಾಗಲೇ ಅವರು ಒಂದು ಸಂಸ್ಕೃತಿ ಭವನ ಚಂದ್ರಣ್ಣ ಇಲ್ಲದೇನೂ ನಡೆಸಬಹುದಷ್ಟು ಸಮರ್ಥರಾಗಿದ್ದಾರೆ. ಅದು ನನಗೆ ದೊಡ್ಡ ಭರವಸೆ. ಸೊ ನಮಗೆ ನಮ್ಮ ಗ್ರಂಥಾಲಯಕ್ಕೆ ನೀವು ಯಾವಾಗಲಾದರೂ ಭೇಟಿ ಕೊಡಿ. ಎಸ್ ಸರ್. ನೆನ್ನೆ, ಯಾಕೆಂದರೆ ತಪ್ಪಾಗಿ ಭಾವಿಸ್ಬೇಡಿ, ಮಾಧ್ಯಮಗಳು ನಮ್ಮ ಹಳ್ಳಿಗೆ ಬರೋದೇ ಇಲ್ಲ. ಅದಕ್ಕೆ ಕಾರಣ ಏನೋ ಇರಲಿ, ನಾವು ಅವ್ರಿಗೆ ವಿಶೇಷ ಆಹ್ವಾನ ಕೊಟ್ಟು ಕರೆಸೋದು ಇಲ್ಲ. ಅವರಾಗೆ ಯಾರೋ ವಾಲಂಟಿಯರಾಗಿ ಬಂದು ಬರ್ಕೊಂಡು ಹೋಗ್ತಾರೆ, ಬರೀತಾರೆ. ಕಾರಣ ಎಲ್ಲ ರೀತಿಯಲ್ಲೂ ಹಳ್ಳಿಗಳ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತ. ಮತ್ತು ನಮಗೂ ಇದನ್ನೆಲ್ಲ ಪ್ರಚಾರದ ಆಸೆಗೋಸ್ಕರ ಮೀಡಿಯಾ ಕರೆದು ತೋರಿಸ್ಕೋಬೇಕು ಅನ್ನೋದು ನಮಗೂ ಇಲ್ಲ. ನೀವು ಇವತ್ತು ಕರೆದ್ರಿ ಬನ್ನಿ ಅಂತ, ಕರೆದಾಗ ಬರಲ್ಲ ಅನ್ನೋದು ಉದ್ದಟತನ ಆಗುತ್ತೆ. ಆಮೇಲೆ ಹಳ್ಳಿಗಳ ಬಗ್ಗೆ ಮಾತಾಡೋದು ನನಗೆ ಯಾವಾಗಲೂ ಸಂತೋಷವೇ. ಹಾಗಾಗಿ ಬಂದೆ. ಸೊ ನಮ್ಮ ಗ್ರಂಥಾಲಯದಲ್ಲಿ ತುಂಬ ಅತ್ಯುತ್ತಮ ಪುಸ್ತಕಗಳಿದ್ದಾವೆ.